ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೇಡ್ಕ. ವೀಕ್ಷಕರೇ, ಕರ್ನಾಟಕ ಕಾಂಗ್ರೆಸ್ನ ಈ ತುಘಲಕ ಆಡಳಿತಕ್ಕೆ ನನ್ನದೊಂದು ಧಿಕ್ಕಾರ. ನಮಗೂ ನೋಡಿ ನೋಡಿ ಸಾಕಾಯ್ತು. ಯಾಕೆ ಸಿದ್ದರಾಮಯ್ಯನವರೇ, ಅನ್ಯಾಯ ನಡೀತಾ ಇದ್ರು ಕಣ್ಣು ಮುಚ್ಕೊಂಡು ಯಾಕೆ ಕೂತಿರ್ತೀರಾ? ತಪ್ಪು ಮಾಡೋರನ್ನ ಯಾವತ್ತೂ ಕೂಡ ಪ್ರಶ್ನೆ ಮಾಡಲ್ಲ ನೀವು. ಅದೇ ದೇಶಕ್ಕಾಗಿ ಧರ್ಮಕ್ಕಾಗಿ ಪ್ರತಿದಿನ ಹೋರಾಟ ಮಾಡೋರನ್ನ ನೆಮ್ಮದಿಯಾಗಿರೋಕ್ ಬಿಡಲ್ಲ ನೀವು. ಯಾಕೆ? ನಮ್ಮ ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ ನೋಡಿ. ರಾಜ್ಯದ ತುಂಬ ಸುಳ್ಳರು, ಜಿಹಾದಿಗಳು, ಭಯೋತ್ಪಾದಕ ಮನಸ್ಥಿತಿಯವರು, ಸಮಾಜದ ಸ್ವಾಸ್ಥ್ಯವನ್ನ ಕೆಡಿಸೋರು ರಾಜಾರೋಷವಾಗಿ ಓಡಾಡ್ತಾರೆ. ಎಲುಬಿಲ್ಲದ ನಾಲಿಗೆಯನ್ನ ಹರಿಬಿಡ್ತಾನೇ ಇರ್ತಾರೆ. ಅದೇ ಪುನೀತ್ ಕೆರೆಹಳ್ಳಿ ಅವರಿಗೆ ಸಕಲೇಶ್ಪುರಕ್ಕೆ ಪ್ರವೇಶ ಇಲ್ಲ ಅಂತೆ. ವಾರೆ ವಾ. ಹಿಂದೂ ಹಿತರಕ್ಷಣಾ ಸಮಿತಿ ಆಯೋಜನೆ ಮಾಡಿದಂತಹ ಅಖಂಡ ಭಾರತ ಸಂಕಲ್ಪ ಯಾತ್ರೆಯಲ್ಲಿ ಪುನೀತ್ ಕೆರೆಹಳ್ಳಿ ಅವರು ದಿಕ್ಸೂಚಿ ಭಾಷಣವನ್ನು ಮಾಡೋರಿದ್ರು ಅಷ್ಟೇ. ಆದ್ರೆ ಕೋಮು ಸೌಹಾರ್ದತೆಗೆ ಧಕ್ಕೆಯನ್ನು ತರುವಂತಹ ಸಾಧ್ಯತೆ ಇದೆ ಅಂತ ಸಕಲೇಶ್ಪುರ ಪ್ರವೇಶಕ್ಕೆ ನಿರ್ಬಂಧವನ್ನ ಹೇರ್ತಾರೆ. ಇವತ್ತು ಸಮಯ ಇಲ್ಲ ಆಯ್ತಾ. ಇವತ್ತಿನಿಂದ ನಾಳೆ ಬೆಳಿಗ್ಗೆ 6 ಗಂಟೆವರೆಗೂ ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿಗೆ ನಿರ್ಬಂಧ ಇದೆ. ಪೇಟೆ ವಿರುದ್ಧನೂ ಅನೇಕ ಪ್ರಚಾರ ಇದನ್ ಮಾಡ್ತಾನೆ, ಪ್ರಚೋದನಾಕಾರಿ ಮಾಡ್ತಾನೆ. ದಯವಿಟ್ಟು ನೀವು ಅವ್ರಗಳಿಗೂ ನೀವು ಇದ್ ಮಾಡ್ಬೇಕು. ಕೇವಲ ಹಿಂದೂ ಕಾರ್ಯಕರ್ತರ ಮೇಲೆ ಮಾತ್ರ ಹಿಂಗ್ ಮಾಡಬಾರ್ದು ಸರ್. ಯಾವ್ದು ರಿಸೀವ್ ಕಾಪಿ ಇಲ್ಲ, ನೀವು ರಿಸೀವ್ ಅದ ಯಾಕೆ ಅಂದ್ರೆ ನಮ್ಮ ರಾಜ್ಯದಲ್ಲಿ ಈವನ್ ರಾಷ್ಟ್ರೀಯ ವಿಚಾರಧಾರಿಗಳಿಗೂ ಕೂಡ ಅವಕಾಶ ಇಲ್ವಾ ಸಿದ್ದರಾಮಯ್ಯನವರೇ? ಸುಳ್ಳಿಗೆ ಅವಕಾಶ ಇದೆಯಾ? ನಿಮಗಳಿಗೆ ತಾಕತ್ತಿದ್ರೆ ಸಮಾಜದಲ್ಲಿ ಸುಳ್ಳು ಹೇಳಿ, ಕಣ್ಣೀರು ಹಾಕಿ, ನಾಟಕವನ್ನ ಮಾಡಿ, ಜನರ ದಿಕ್ಕು ತಪ್ಪಿಸಿ ಸಮಾಜದ ಸ್ವಾಸ್ಥ್ಯವನ್ನ ಕೆಡಿಸ್ತಾ ಇರೋರನ್ನ ಅರೆಸ್ಟ್ ಮಾಡಿ ಒದ್ದು ಒಳಗೆ ಹಾಕಿ ಅಲ್ಲ. ಅದು ಬಿಟ್ಟು ಹಿಂದೂ ನಾಯಕರನ್ನ ಕಂಡ್ರೆ ಮಾತ್ರ ಯಾಕೆ ನಿಮಗಿಷ್ಟು ಕೋಪ? ಯಾಕೆ ನಿಮಗಿಷ್ಟು ದ್ವೇಷ? ಅದು ಗೋರಕ್ಷಣೆ, ದೇಶ, ಧರ್ಮ ಅಂತ ಹಗಲಿರುಳು ಕೆಲಸವನ್ನ ಮಾಡ್ತಾ ಇರುವಂತಹ ಪುನೀತ್ ಕೆರೆಹಳ್ಳಿ ಅವರೇ ಆಗಿರಬಹುದು, ಮಹೇಶ್ ವಿಕ್ರಮ್ ಹೆಗ್ಡೆ ಸರ್ ಅವರೇ ಆಗಿರಬಹುದು, ಚಕ್ರವರ್ತಿ ಸೂಲಿಬೆಲೆ ಅವರೇ ಆಗಿರಬಹುದು. ಯಾಕೆ ಅವರಿಗೆ ಮಾತ್ರ ನಿರ್ಬಂಧಗಳನ್ನ ಹೇರ್ತೀರಾ? ಯಾಕೆ ಪ್ರತಿ ಸಲ ಅವರ ಹಿಂದೆ ಬೀಳ್ತೀರಾ? ದೇಶ ಧರ್ಮ ರಕ್ಷಕರ ಮೇಲೆ ಇಟ್ಟಿರುವಂತಹ ಆ ಕಣ್ಣು ನೀವು ದೇಶದ್ರೋಹಿ ಧರ್ಮದ್ರೋಹಿಗಳ ಮೇಲೆ ಇಟ್ಟಿದ್ರೆ ಇವತ್ತು ಬಹಳಷ್ಟು ನಾಟಕಗಳನ್ನು ನೋಡುವಂತಹ ಪ್ರಮೇಯವೇ ಬರ್ತಾ ಇರಲಿಲ್ಲ. ದೇಶದ್ರೋಹಿ ಧರ್ಮದ್ರೋಹಿಗಳು ನಾವೇ ಸರಿ ಅಂತ ಜನರನ್ನ ನಂಬಿಸೋ ಮಟ್ಟಕ್ಕೆ ತಲುಪ್ತಾ ಇರಲಿಲ್ಲ. ರಾಜಾರೋಷವಾಗಿ ಅವರು ಓಡಾಡೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಒಪ್ಕೊಳ್ತೀರಾ? ವೀಕ್ಷಕರೇ, ಪುನೀತ್ ಕೆರೆಹಳ್ಳಿ ಅವರಿಗೆ ಸಕಲೇಶ್ಪುರ ತಾಲೂಕಿಗೆ ಪ್ರವೇಶ ಮಾಡೋ ಹಾಗೆ ಇಲ್ಲ ಅಂತ ನಿರ್ಬಂಧವನ್ನ ಹೇರ್ತಾರೆ. ಆಯ್ತು ಬಿಡಿ, ಪರವಾಗಿಲ್ಲ. ನನ್ನ ಊರಿಗೆ ಹೋಗಿ ಅಲ್ಲಿ ಅಪ್ಪ ಅಮ್ಮನ ಜೊತೆ ಒಂದ್ ಸ್ವಲ್ಪ ಸಮಯವನ್ನ ಖುಷಿಯಿಂದ ಕಳೆದು ಬರ್ತೀನಿ ಅಂತ ಹೋದ್ರೆ ಪಾಪ ಮನೆಗೆ ಹೋಗ್ತಾ ಇರುವಂತವರನ್ನ ಕೂಡ ಪೊಲೀಸರು ಹಿಂಬಾಲಿಸಿ ರಾತ್ರಿ ಪೂರ್ತಿ ಅವರ ಮನೆ ಹತ್ರನೇ ಬೀಡು ಬಿಟ್ಟಿರ್ತಾರಂತೆ. ಸ್ನೇಹಿತರೆ ನಮಸ್ತೆ. ನಿನ್ನೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಹಾಸನ ಜಿಲ್ಲೆಯ ಬಾರ್ಡರ್ ಅಲ್ಲೇ ನನ್ನನ್ನು ತಡೆದು ಸಕಲೇಶ್ಪುರ ತಾಲೂಕಿಗೆ ನಿಮಗೆ ನಿರ್ಬಂಧ ಇದೆ ಅಂತ ಹೇಳಿ ಇನ್ಸ್ಪೆಕ್ಟರ್ ವಿನಯ್ ಅವರು ನನಗೆ ಆ ಸಕಲೇಶ್ಪುರಕ್ಕೆ ನಿರ್ಬಂಧ ಇರುವಂತಹ ಒಂದು ಆದೇಶವನ್ನ, ಜಿಲ್ಲಾಧಿಕಾರಿಗಳ ಆದೇಶವನ್ನ ನನಗೆ ಕೊಡ್ತಾರೆ. ಅದಾದ್ಮೇಲೆ ನಾನು ಸರಿ ಅಂತ ಹೇಳಿ ಆಲೂರ್ಗೆ ಹೋಗ್ತೀನಿ. ಆಲೂರು ತಾಲೂಕು ಬೇರೆ, ಸಕಲೇಶ್ಪುರ ತಾಲೂಕು ಬೇರೆ. ಮಾನಸಿಕವಾಗಿ ಹಿಂದೂ ಕಾರ್ಯಕರ್ತರನ್ನ ಕಿರುಕುಳ ಕೊಡೋದು. ನೀವು ಆಲ್ರೆಡಿ ಸಕಲೇಶ್ಪುರಕ್ಕೆ ನಿರ್ಬಂಧ ವಿಧಿಸಿದಿರಿ. ನನ್ನ ಮನೆ ಇರೋದು ಆಲೂರು ತಾಲೂಕು, ನಾನು ಆಲೂರ್ಗೂ ಹೋಗ್ಬಾರ್ದಾ? ಮನೆ ಹತ್ರ ಬರ್ತಾರೆ, ರಾತ್ರಿ ಪೂರ್ತಿ ನನ್ನ ಗಾಡಿ ಆಚೆನೂ ತೆಗಿಯೋಕಾಗದ ಹಾಗೆ. ಸ್ನೇಹಿತರೆ, ನೀವು ನಾನು ಆ ವಿಡಿಯೋಗಳನ್ನೆಲ್ಲ ಹಾಕ್ತೀನಿ. ನನ್ನ ಗಾಡಿಯನ್ನು ಆಚೆ ತೆಗಿಯೋಕಾಗದೇ ಇರೋ ಹಾಗೆ ನನ್ನ ಮನೆಯ ರೋಡಿಗೆ ಅಡ್ಡ ಜೀಪನ್ ನಿಲ್ಲಿಸ್ತಾರೆ. ನಾನು ಆಚೆ ಹೋಗ್ದಂಗ್ ನೋಡ್ತಾರೆ. ಬೆಳಿಗ್ಗೆ ಅಷ್ಟೊತ್ತಿಗೆ ಬರ್ತಾರೆ. ಸ್ನೇಹಿತರೆ, ನನಗೆ ಮತ್ತೊಂದು ನೋಟಿಸ್ ಕೊಡ್ತಾರೆ. ನಿಮಗೆ ಹಾಸನದಿಂದನೇ ಹಾಸನ ಜಿಲ್ಲೆಗೆ ನಿರ್ಬಂಧ ಹೇರಿದೀವಿ, ನೀವು ಜಿಲ್ಲೆಯಿಂದನೇ ಹೊರಡಿ ಅಂತ. ನನ್ನ ಮನೆಯಲ್ಲೂ ನನ್ನ ತಂದೆ ತಾಯಿ ಜೊತೆನೂ ಇರೋದಕ್ಕೆ ಬಿಡದೆ ನನ್ನ ಮನೆಯಿಂದ ಹೊರಡಿ ನೀವು ಹಾಸನ ಜಿಲ್ಲೆಗೆ ನಿರ್ಬಂಧ ಇದೆ ಅಂತ ಹೇಳೋದಾದ್ರೆ ಇದು ಯಾವ ತುಗ್ಲಕ್ ಸರ್ಕಾರ? ಅವರಿಗೆ ಕುಟುಂಬದ ಜೊತೆಗೆ ನೆಮ್ಮದಿಯಿಂದ ಇರೋದಕ್ಕೂ ಅವಕಾಶವನ್ನ ಕೊಡದೆ
ಅವರ ಸಂಪೂರ್ಣ ಸ್ವಾತಂತ್ರ್ಯವನ್ನ ಕಸಿದುಕೊಳ್ತಾರಲ್ವಾ? ಏನ್ ಮಾಡಿದ್ರಂಥದ್ದವರು? ಆಮೇಲೆ ಬೆಳಗ್ಗೆ ಆಗ್ತಾ ಇದ್ದ ಹಾಗೆ ಹಾಸನ ಜಿಲ್ಲೆಯಿಂದ ಹೊರಗೆ ಕರ್ಕೊಂಡು ಬಂದು ಇನ್ನು ಈ ಜಿಲ್ಲೆ ಒಳಗೆ ಬರಬಾರ್ದು ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಹೊರಡಿಸಿದಂತಹ ಆದೇಶವನ್ನ ಕೈಗಿಟ್ಟು ಬೆಂಗಳೂರಿಗೆ ಕಳಿಸ್ಕೊಡ್ತಾರೆ ಅಂತಂದ್ರೆ ಯೋಚನೆ ಮಾಡಿ. ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ ನ್ಯಾಯಕ್ಕೆ ಎಷ್ಟು ಬೆಲೆ ಇದೆ ಅಂತ, ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ ಧರ್ಮಕ್ಕೆ ಎಷ್ಟು ಬೆಲೆ ಇದೆ ಅಂತ, ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ ಹಿಂದೂ ಹೋರಾಟಗಾರರಿಗೆ, ರಾಷ್ಟ್ರೀಯವಾದಿಗಳಿಗೆ ಅದ್ ಎಷ್ಟು ಸ್ವಾತಂತ್ರ್ಯ ಇದೆ ಅಂತ ನೀವೇ ಒಂದು ಬಾರಿ ಲೆಕ್ಕ ಹಾಕಿ. ಇಲ್ಲಿ ಒಂದಷ್ಟು ಮಂದಿ ಈಗ ಬರ್ತಾರೆ, ಹೇಳ್ತಾರೆ ಅವರು ಎಂತಹ ಹೋರಾಟಗಾರರು, ಅವರು ಪೇಮೆಂಟ್ ಗಿರಾಕಿಗಳು, ಅದು ಇದು ಹೇಳ್ತೀರಾ. ನಿಮಗಳಿಗೆ ತಾಕತ್ತಿದ್ರೆ, ಯಾರು ಹೇಳ್ತೀರಾ ಅಲ್ವಾ, ನಿಮಗಳಿಗೆ ಆ ತಾಕತ್ತಿದ್ರೆ ಮಹೇಶ್ ವಿಕ್ರಮ್ ಹೆಗ್ಡೆ ಅವರಾಗಿರಬಹುದು, ಪುನೀತ್ ಕೆರೆಹಳ್ಳಿ ಅವರಾಗಿರಬಹುದು, ಚಕ್ರವರ್ತಿ ಸೂಲಿಬೆಲೆ ಅವರಾಗಿರಬಹುದು, ಅವರು ಮಾಡ್ತಾ ಇರುವಂತಹ ಕೆಲಸದ 1% ಅನ್ನ ಮಾಡಿ ತೋರಿಸಿ ಒಪ್ಕೊಳ್ತೀನಿ ನಾನು. ಪ್ರತಿದಿನ ಬೆಳಗಾದ್ರೆ ಸ್ವಂತದ್ದು ಅಂತ ಯೋಚನೆ ಮಾಡದೆ, ಸ್ವಾರ್ಥ ಅಂತ ನೋಡದೆ, ದೇಶ ಧರ್ಮ ಅಂತ ಓಡಾಡ್ತಾರಲ್ವಾ, ದೇಶ ಧರ್ಮ ಅಂತ ಹೋರಾಟವನ್ನ ಮಾಡ್ತಾರಲ್ವಾ, ಅದು ನೀವು ಬಾಯಲ್ಲಿ ಒದರುವಷ್ಟು, ಅಲ್ಲಿ ಟೈಪ್ ಮಾಡುವಷ್ಟು ಸುಲಭ ಅಂತೂ ಅಲ್ಲವೇ ಅಲ್ಲ. 100 ಕೇಸ್ಗಳನ್ನ ಹಾಕಿಸ್ಕೊಂಡು ಅವ್ರಿಗೆ ಯಾಕ್ರಿ ಬೇಕು ಇದಲ್ಲ? ಅವರು ಸುಮ್ಮನೆ ಕೂರ್ತಾ ಇದ್ರಲ್ವಾ, ಇರಬಹುದಿತ್ತಲ್ವಾ? ಆದ್ರೂ ಮಾಡ್ತಾರೆ, ಮಾಡ್ತಾ ಇರ್ತಾರೆ. ಒಬ್ಬ ವ್ಯಕ್ತಿಯ ಬಗ್ಗೆ ನೀವು ಮಾತಾಡ್ತೀರಾ ಅಂತಂದ್ರೆ ಒಂದೋ ತಿಳ್ಕೊಂಡು ಮಾತಾಡಿ, ಇಲ್ಲ ಯೋಗ್ಯತೆ ಇಟ್ಕೊಂಡು ಮಾತಾಡಿ. ಅದು ಬಿಟ್ಟು ಹೇಡಿಗಳ ಹಾಗೆ ಬಂದು ಮುಖ ಇಲ್ಲದೆ ಇರುವಂತಹ, ಹೆಸರು ಇಲ್ಲದೆ ಇರುವಂತಹ ಲಾಕ್ಡ್ ಪ್ರೊಫೈಲ್ ಇಟ್ಕೊಂಡು ದೊಡ್ಡ ಸಾಧನೆ ಮಾಡಿದವರ ತರ ದಯವಿಟ್ಟು ಕಾಮೆಂಟ್ ಮಾಡೋದಲ್ಲ. ಮೊದಲು ಜೀವನದಲ್ಲಿ ತಂದೆ ತಾಯಿ ಇಟ್ಟಿರುವಂತಹ ಹೆಸರಿಂದ ನಿಮ್ಮದೇ ಮೂತಿಯನ್ನು ಇಟ್ಕೊಂಡು ಬಂದು ಕಮೆಂಟ್ ಮಾಡುವಂತ ಧೈರ್ಯವನ್ನ ಮಾಡಿ. ಆಮೇಲೆ ನೀನದು, ನೀನಿದು, ನೀನು ಅವ್ರಿಗೆ ಹುಟ್ಟಿದ್ದು, ನೀನು ಇವ್ರಿಗೆ ಹುಟ್ಟಿದ್ದು ಅಂತ ಬಾಯ್ ಬಡ್ಕೊಳ್ಳಿ. ನಮಗೆ ಆ ಎಲ್ಲ ಕ್ಲಾರಿಟಿ ಇದೆ, ಅದಕ್ಕೆ ಧೈರ್ಯವಾಗಿ ಮುಖವನ್ನ ತೋರಿಸ್ಕೊಂಡು ಮಾತಾಡೋದು. ನಿಮ್ಗಳಿಗೆ ಆ ಕ್ಲಾರಿಟಿ ಇದೆಯಾ? ಪ್ರಶ್ನೆ ಮಾಡ್ಕೊಳ್ಳಿ. ವೀಕ್ಷಕರೇ, ಪುನೀತ್ ಕೆರೆಹಳ್ಳಿ ಅವರಿಗೆ ನಿರ್ಬಂಧವನ್ನ ಹೇರ್ತಾರೆ. ಚಕ್ರವರ್ತಿ ಸೂಲಿಬೆಲೆ ಅವರು ಭಾಷಣ ಮಾಡೋ ಹಾಗಿಲ್ಲ, ಪದವನ್ನ ಹುಡುಕಿ ಹುಡುಕಿ ಕೇಸ್ ಹಾಕ್ಬಿಡ್ತಾರೆ. ಆಮೇಲೆ ಪಾಪ ಅಯೋಗ್ಯರಿಗೆ ಅಯೋಗ್ಯ ಅನ್ನೋ ಹಾಗೆ ಇಲ್ಲ, ಕಲಬುರಗಿಗೆ ಪ್ರವೇಶ ಮಾಡೋ ಹಾಗಿಲ್ಲ, ನಿರ್ಬಂಧವನ್ನ ಹೇರ್ಬಿಡ್ತಾರೆ. ಮಹೇಶ್ ವಿಕ್ರಮ್ ಹೆಗ್ಡೆ ಅವರ ಮೇಲೆ 2 ದಿನಗಳ ಹಿಂದೆ ಕಾಂಗ್ರೆಸ್ ಅವರು ಕೇಸ್ ದಾಖಲು ಮಾಡ್ತಾರೆ, ಒಂದು ಪೋಸ್ಟ್ ಸಲುವಾಗಿ. ಎಲೆಕ್ಷನ್ ಸಮಯ ಬಂದ್ರೆ ಸಾಕು, ಏನೋ ಒಂದು ಕಾರಣವನ್ನ ಹುಡುಕಿ FIR ಹಾಕಿ ಕೊಡಬಾರದ ಹಿಂಸೆಯನ್ನು ಕೊಡ್ತೀರಾ. ಪೋಸ್ಟ್ ಕಾರ್ಡ್ ಟಿವಿ ವಿಕ್ರಮದಲ್ಲಿ ಸತ್ಯ ಧರ್ಮದ ಪರವಾಗಿ ಮಾತಾಡಿದ್ರೆ ಅದಕ್ಕೂ ಹುಡುಕಿ ಹುಡುಕಿ ಕೇಸನ್ನ ಹಾಕಿಬಿಡ್ತೀರಾ. ನಿಮಗಳಿಗೆ ಸತ್ಯವನ್ನ ಎದುರಿಸುವಂತಹ ಧೈರ್ಯ ಇಲ್ಲ ಅಂತಂದ್ರೆ ಅದನ್ನ ಹೇಳಿಬಿಡಿ ಅಲ್ವಾ ಸಿದ್ದರಾಮಯ್ಯನವರೇ. ಅದು ಬಿಟ್ಟು ಈ ರೀತಿ ಆಟಗಳನ್ನ ಯಾಕೆ ಆಡ್ತೀರಾ? ಸತ್ಯ ಹೇಳೋರ ಮೇಲೆ ಸಾಲು ಸಾಲು ಕೇಸ್, ಸುಳ್ಳು ಹೇಳೋರು, ಸಮಾಜದ ಸ್ವಾಸ್ಥ್ಯವನ್ನ ಕೆಡಿಸೋರು ಯಾವಾಗ್ಲೂ ಸೇಫ್. ಅಂಡ್ ಅವರ ತಾಳಕ್ಕೆ ತಕ್ಕ ಹಾಗೆ ನೀವುಗಳು ಕುಣಿತೀರಾ. ವಾರೆವಾ, ನನಗೆ ಇವುಗಳನ್ನೆಲ್ಲ ನೋಡುವಾಗ ಯಾವಾಗ್ಲೂ ಒಂದು ಅನ್ಸೋದು, ಯೋಗೀಜಿ ಇರ್ಬೇಕಿತ್ತು ಈ ಜಾಗದಲ್ಲಿ ಅಂತ. ಕಥೆನೇ ಬೇರೆ ಇರೋದು. ವೀಕ್ಷಕರೇ, ಕಾಂಗ್ರೆಸ್ ಇವರಿಗೆ ಹೇರುವಂತಹ ನಿರ್ಬಂಧವನ್ನ SDPI ಮೇಲೆ ಹೇರೋದನ್ನ ಯಾವತ್ತಾದ್ರೂ ನೋಡಿದೀರಾ ನೀವು? SDPI ಹೋಗಿ ಧರ್ಮಸ್ಥಳದಲ್ಲಿ ಪ್ರತಿಭಟನೆಯನ್ನ ಮಾಡುತ್ತೆ. ನಿಮಗೊತ್ತು PFI ನಮ್ಮ ಭಾರತದಲ್ಲೇ ಬ್ಯಾನ್ ಆಗಿದೆ. SDPI PFI ನ ವಿಂಗ್, ಒಂದೇ ನಾಣ್ಯದ 2 ಮುಖಗಳು ಅಂತ ಹೇಳಿದ್ರು ತಪ್ಪಾಗಲ್ಲ. ಆದ್ರೆ ಅವ್ರು ಏನ್ ಮಾಡಿದ್ರು ನಡೆಯುತ್ತೆ, ಹೌದಲ್ವೋ? ಅಂಡ್ ಇವರು 5 ವರ್ಷದ ಪುಟ್ಟ ಮಗುವಿನ ಮೇಲೆ ಆಗಿರುವಂತಹ ಅತ್ಯಾಚಾರಕ್ಕೆ ನ್ಯಾಯವನ್ನು ಒದಗಿಸಿಕೊಡೋದಕ್ಕಾಗದಂಥವ್ರು ಬಾಕಿ ಎಲ್ಲ ಮಾಡ್ತಾರೆ. 5 ವರ್ಷದ ಪುಟ್ಟ ಮಗುವಿನ ಮೇಲೆ ಆಗಿರುವಂತಹ ಅತ್ಯಾಚಾರಕ್ಕೆ ನ್ಯಾಯವನ್ನು ಒದಗಿಸಿಕೊಡೋದಕ್ಕೆ ಇವರೇ ಬರಬೇಕಾಯ್ತು. ಆ ಘಟನೆ ಆಗಿ, ಆ ಅನ್ಯಾಯ ಆಗಿ
2 ವರ್ಷಗಳ ನಂತರ ಆ ಪುಟ್ಟ ಮಗುವಿಗೆ ಅವರ ಕುಟುಂಬಕ್ಕೆ ನ್ಯಾಯವನ್ನು ಒದಗಿಸಿಕೊಟ್ಟಿದ್ದು ಮುಸ್ಲಿಂ ವಿರೋಧಿ ಅಂತ ನೀವೇನು ಹೇಳ್ತೀರಲ್ವಾ, ಅದೇ ಪುನೀತ್ ಕೆರೆಹಳ್ಳಿ ಅವರು. SDPI ಅದಕ್ಕೆಲ್ಲ ಹೋಗಲ್ಲ, ಅವರ ಕೆಲಸ ಬೇರೆನೇ ಇರುತ್ತೆ. ಅವರ ಹೆಜ್ಜೆ ಯಾವ ಕಡೆಗೆ ಹೋಗಬೇಕೋ ಆ ಕಡೆಗೆ ಮಾತ್ರ ಹೋಗೋದು. ಅನ್ಯಾಯದ ವಿರುದ್ಧ ಹೋರಾಟವನ್ನ ಮಾಡೋರು ನಿಮ್ಮಲ್ಲೇ ಇರುವಂತಹ ಅನ್ಯಾಯದ ವಿರುದ್ಧ ಯಾಕ್ರಿ ಹೋರಾಟ ಮಾಡಲ್ಲ? ಬಹಳಷ್ಟು ಮಂದಿಗೆ ಅನ್ವಯ ಆಗುತ್ತೆ. ಈ ದುಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ನೆನಪಿರಲಿ, ಅಧಿಕಾರ ಯಾವತ್ತೂ ಶಾಶ್ವತ ಅಲ್ಲ. ಇವತ್ತು ಅಧಿಕಾರ ಇದೆ, ಅದನ್ನ ದುರ್ಬಳಕೆ ಮಾಡಿಕೊಂಡು ಇವರ ಮೇಲೆ ಎಷ್ಟೇ ದೌರ್ಜನ್ಯವನ್ನ ಎಸಗಿದ್ರು ಅವರು ಯಾರೂ ಕೂಡ ಒಂದು ಹೆಜ್ಜೆ ಕೂಡ ಹಿಂದೆ ಇಡುವಂಥವ್ರು ಅಲ್ವೇ ಅಲ್ಲ, ಹೆದರೋರು ಅಲ್ಲ. ನೀವು ಎಷ್ಟು ಕಷ್ಟವನ್ನ ಕೊಡ್ತೀರೋ ಅವರು ಅಷ್ಟು ಗಟ್ಟಿಯಾಗಿ ಮತ್ತೆ ಪುಟಿದೇಳ್ತಾರೆ, ಮತ್ತೆ ಇನ್ನಷ್ಟು ಹುರುಪಿನಿಂದ ಹೋರಾಟವನ್ನ ಮಾಡ್ತಾರೆ. ಅಂಡ್ ಇವರೆಲ್ಲರ ಜೊತೆಗೆ ನಾವು ಯಾವತ್ತೂ ಇರ್ತೀವಿ. ಯಾಕಂದ್ರೆ ನಮಗೆ ನಮ್ಮ ದೇಶ ಮುಖ್ಯ, ನಮಗೆ ಧರ್ಮ ಮುಖ್ಯ, ನಮಗೆ ಸತ್ಯ ಮುಖ್ಯ. ಯಾರೋ ನಿನ್ನೆ ಮೊನ್ನೆ ಹುಡ್ಕೊಂಡವ್ರು ಬಂದು ಸನಾತನ ಧರ್ಮದ ಬಗ್ಗೆ, ಒಂದಷ್ಟು ವ್ಯಕ್ತಿಗಳ ಬಗ್ಗೆ, ಒಂದಷ್ಟು ವ್ಯಕ್ತಿತ್ವಗಳ ಬಗ್ಗೆ, ಅವರ ಎಕ್ಸ್ಪೀರಿಯನ್ಸ್ ಬಗ್ಗೆ ಯಾವುದಕ್ಕೂ ಬೆಲೆ ಕೊಡದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವಹೇಳನಕಾರಿಯಾಗಿ ಮಾತಾಡಿದ್ರೆ, ಜನರ ದಿಕ್ಕು ತಪ್ಪಿಸಿದ್ರೆ, ಸಮಾಜದ ಸ್ವಾಸ್ಥ್ಯವನ್ನ ಕೆಡಿಸಿದ್ರೆ ಅದು ಪ್ರಚೋದನಕಾರಿ ಅಂತ ನಮ್ಮಲ್ಲಿ ಯಾವತ್ತೂ ಅನ್ನಿಸ್ಕೊಳ್ಳೋದೇ ಇಲ್ಲ. ಇಂಥವರಿಗೆ ನಿರ್ಬಂಧವನ್ನ ಹೇರಲಾಗತ್ತಾ? ಅಯ್ಯೋ ಇಲ್ಲವೇ ಇಲ್ಲ. ಇಂಥವರ ಮೇಲೆ ಕೇಸ್ಗಳು ದಾಖಲಾಗತ್ತಾ? ನೆವರ್. ಅಂಥವರು ಹೀರೋಗಳಾಗಬಿಡ್ತಾರೆ. ಹೇಗೆ ಅಂತ ನನಗಿವತ್ತಿಗೂ ಅರ್ಥ ಆಗಲಿಲ್ಲ. ಅದೇ ಸಾವಿರಾರು ವರ್ಷ ಇತಿಹಾಸ ಇರುವಂತಹ ಸನಾತನ ಧರ್ಮದ ಬಗ್ಗೆ ಮಾತಾಡಿದ್ರೆ, ಸನಾತನ ಧರ್ಮಕ್ಕಾಗಿ ಹೋರಾಟವನ್ನ ಮಾಡಿದ್ರೆ, ತಾನು ಹುಟ್ಟಿರುವಂತಹ ನೆಲ, ಈ ಪುಣ್ಯ ಭಾರತ ಭೂಮಿಯ ಶ್ರೇಷ್ಠತೆಯನ್ನ ಎತ್ತಿ ಹಿಡಿದ್ರೆ, ಭಾರತ ಮಾತೆಯ ಹೆಮ್ಮೆಯ ಮಗನಾಗಿ, ಹೆಮ್ಮೆಯ ಮಗಳಾಗಿ ಬದುಕ್ತಾ ಇದ್ರೆ, ಗೋಮಾತೆಯ ರಕ್ಷಣೆಗೆ ನಿಂತ್ರೆ, ಸಮಾಜದಲ್ಲಿ ನಡೀತಾ ಇರುವಂತಹ ಅನ್ಯಾಯವನ್ನ ಸಾಕ್ಷಿ ಸಮೇತ ಹೊರತೆಗೆದ್ರೆ, ಆ ಅನ್ಯಾಯದ ವಿರುದ್ಧ ಹೋರಾಟವನ್ನ ಮಾಡಿದ್ರೆ, ಆ ಅನ್ಯಾಯವನ್ನ ಪ್ರಶ್ನೆ ಮಾಡಿದ್ರೆ ಅವರಿಗಿಂತ ಕೆಟ್ಟವರು ಯಾರು ಇಲ್ಲ ಇಲ್ಲಿ. ಅಂಥವ್ರು ಏನೇ ಮಾಡಿದ್ರು ಅದು ಪ್ರಚೋದನಕಾರಿ ಆಗಿಬಿಡತ್ತೆ. ಅಂಥವರಿಗೆ ನಿರ್ಬಂಧವನ್ನ ಹೇರಲಾಗುತ್ತೆ, ನೂರಾರು ಕೇಸ್ಗಳು ದಾಖಲಾಗತ್ತೆ. ಪಾಪ ಈ ಹೋರಾಟದ ಜೊತೆಗೆ ಆ ಕೇಸ್ಗಳಲ್ಲೂ ಕೂಡ ಹೋರಾಟವನ್ನ ಮಾಡ್ತಾ ಇರಬೇಕಾಗತ್ತೆ. ಇನ್ನೂ ಎಷ್ಟು ಅಂತ ಇವುಗಳನ್ನು ಸಹಿಸಿಕೊಳ್ಳೋದು? ಇನ್ನೂ ಎಷ್ಟು ಅಂತ ಈ ದೌರ್ಜನ್ಯವನ್ನ ಎದುರಿಸೋದು? ಈ ಜಾತ್ಯತೀತತೆಯ ಅಮಲಿನಿಂದ ಯಾವಾಗ ಹೊರಗೆ ಬರೋದು? ಹಿಂದೂಗಳೇ, ರಾಷ್ಟ್ರ ಪ್ರೇಮಿಗಳೇ, ಯಾವಾಗ? ಉತ್ತರ ಇದೆಯಾ ಇದಕ್ಕೆ? ಎಲ್ಲಿವರೆಗೂ ನಾವು ಅಧರ್ಮಿಗಳನ್ನ ನಂಬುತ್ತೀವೋ ಅಲ್ಲಿವರೆಗೂ ಏನೂ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಏಳಿ ಎದ್ದೇಳಿ. ಅನ್ಯಾಯ ನಡೀತಾ ಇದೆ ಅಂತ ಅಂದಾಗ ಅಲ್ಲೆಲ್ಲವೂ ಕೂಡ ಅದೆಂಥದ್ದೇ ಸಂದರ್ಭ ಆಗಿರಲಿ, ನಾವು ಸಿಡಿದೇಳಲೇಬೇಕು. ಅದೇನೇ ಕಷ್ಟ ಬರಲಿ. ಧರ್ಮ ಚಿಂತಕರ, ರಾಷ್ಟ್ರ ಚಿಂತಕರ ಜೊತೆಗೆ ನಾವೆಲ್ಲರೂ ಕೂಡ ಜೊತೆಯಾಗಿ ನಿಲ್ಲಬೇಕು, ಜೊತೆಯಾಗಿ ನಿಲ್ಲೋಣ. ಅಧರ್ಮಿಗಳಿಗೆ ತಕ್ಕ ಪಾಠವನ್ನು ಕಲಿಸೋಣ. ಈ ಅಧರ್ಮಿಗಳ ಜೊತೆಗಿರುವಂತಹ ಸರ್ಕಾರಕ್ಕೂ ಕೂಡ ತಕ್ಕ ಪಾಠವನ್ನು ಕಲಿಸೋಣ. ಏನಂತೀರಾ? ಕಾಲಾಯ ತಸ್ಮೈ ನಮಃ. ನೋಡ್ತಾ ಇರಿ ಟಿವಿ ವಿಕ್ರಮ. ದೇಶ ನಿಮ್ಮ ಕೈಯಲ್ಲಿ, ಅಂದ್ರೆ ನಮ್ಮೆಲ್ಲರ ಕೈಯಲ್ಲಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.